ರಾಜ್ಯಸಭಾ ಚುನಾವಣೆ ದಿನ ವಿಧಾನಸೌಧದ ಆವರಣದಲ್ಲಿ ನಿಂತು ಪಾಕ್ ಪರ ಘೋಷಣೆ ಕೂಗಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯೇ ಮೂವರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ನಾಳೆ ತನಕ ಕೂಡ ಅವರಿಗೆ ತನಿಖೆ ಎದುರಿಸಬೇಕಾಗುತ್ತೆ ಅವರು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ದೇಶಪೂರ್ವಕವಾಗಿ ಘೋಷಣೆ ಕೂಗಿದ್ರಾ ಅನ್ನುವ ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ. ಮೂವರು ಆರೋಪಿಗಳಿಗೆ ಪೊಲೀಸರು ಸಖತ್ ಡ್ರಿಲ್ ಮಾಡ್ತಾ ಇದ್ದಾರೆ. ಅವರು ಕೂಗಿದ ಉದ್ದೇಶ ಏನು ಅಂತ ಕೇಳ್ತಾ ಇದ್ದಾರೆ. ಘೋಷಣೆಯ ಉದ್ದೇಶವನ್ನ ಪೊಲೀಸರು ಕೆತ್ಕೋದ್ರ ಮುಖಾಂತರ ಮೂವರನ್ನು ಇವತ್ತು ಅದೇ ಸ್ಥಳಕ್ಕೆ ಕರ್ಕೊಂಡೋಗಿ ಒಂದು ಸ್ಥಳ ಮಹಜರನ್ನು ಕೂಡ ನಡೆಸ್ತಾರೆ ಪೊಲೀಸರು. ನಾಳೆ ತನಕ A1, A2, A3 ಆರೋಪಿಗಳನ್ನ ನಾಳೆ ತನಕ ಕೂಡ ಕಸ್ಟಡಿಗೆ ಇಟ್ಕೊಳ್ತಾರೆ. ಅದರಲ್ಲಿ ಒಬ್ಬ ಬೆಂಗಳೂರಿನವ, ಮತ್ತೊಬ್ಬ ಡೆಲ್ಲಿಯವ, ಮತ್ತೊಬ್ರು ಇದೀಗ ಬ್ಯಾಡಗಿ ಅಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದಂಥವ್ರು. ಒಟ್ಟು ಮೂವರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಈಗ ಅವರ ಕೂಗಿದಂತಹ ಉದ್ದೇಶ ಏನು ಅನ್ನುವಂಥದ್ದು ದೃಢವಾಗಬೇಕು. ಅದನ್ನ ಪೊಲೀಸರು ತನಿಖೆಯ ಮುಖಾಂತರ ಖಚಿತಪಡಿಸ್ಕೊಳ್ತಾರೆ. ಏನೋ ಜೋಶ್ನಲ್ಲಿ ಕೂಗಕ್ಕೆ ಹೋದ್ರೆ, ಜೋಶ್ನಲ್ಲಿ ಕೂಗಿದ್ರು ಭಾರತ್ ಮಾತಾ ಕಿ ಜೈ ಅನ್ಲಿ, ಪಾಕಿಸ್ತಾನ್ ಜಿಂದಾಬಾದ್ ಅಂದ್ಬಿಟ್ರೆ ಇವೆಲ್ಲವನ್ನ ಕೇಳ್ತಾರೆ ಪೊಲೀಸರು. ತನಿಖೆ ಆದ ನಂತರ ಉಳಿದಂತಹ ಸತ್ಯಾಸತ್ಯತೆ ಹೊರ ಬರುತ್ತೆ. ನೋಡೋಣ.